ಶ್ರೀರಾಮನಾಮದ ಮಹಿಮೆ. ನಮಸ್ಕಾರ ಸ್ನೇಹಿತರೆ. ಕಾಮ್ಯಕವನದಲ್ಲಿದ್ದ ಪಾಂಡವರನ್ನ ನೋಡಲು ಬಂದ ಶ್ರೀಕೃಷ್ಣನನ್ನು ಪ್ರೀತಿಯಿಂದ ಸ್ವಾಗತಿಸಿದ ಯುಧಿಷ್ಠಿರ ಬಹಳ ಆತಂಕದಲ್ಲಿದ್ದ. ಕೃಷ್ಣನನ್ನು ಸತ್ಕರಿಸಿ ಕೇಳಿದ, ಹೇ ವಾಸುದೇವ, ನನಗೆ ರಾಜ್ಯ, ಕೋಶ, ಅಧಿಕಾರದಲ್ಲಿ ಆಸಕ್ತಿ ಇಲ್ಲ. ಆದರೆ ನನ್ನಿಂದಾಗಿ ನನ್ನ ತಾಯಿ, ತಮ್ಮಂದಿರು ಮತ್ತು ದ್ರೌಪದಿ ಕಷ್ಟಪಡುವಂತಾಗಿದೆ. ಇದಕ್ಕೆ ಕಾರಣರಾದ ಶತ್ರುಗಳನ್ನು ಸಂಹಾರ ಮಾಡಿ ನನ್ನ ರಾಜ್ಯವನ್ನು ಪಡೆಯಲು ನಾನು ಏನು ಮಾಡಬೇಕು? ನೀನೇ ದಾರಿ ತೋರು ಎಂದು ಕೇಳಿದ. ಕೃಷ್ಣ ಧರ್ಮರಾಯನ ಸಮೀಪ ಬಂದು ಅವನ ಕಿವಿಯಲ್ಲಿ ರಾಮನಾಮ ಮಂತ್ರ ಉಪದೇಶ ಮಾಡಿ, ನೀನು ಯಾವಾಗಲೂ ಶ್ರೀರಾಮ ಜಯರಾಮ ಈ ಮಂತ್ರವನ್ನ ಜಪಿಸುತ್ತಿರು. ಇದರಿಂದ ನಿನ್ನ ಸಕಲ ಕಷ್ಟಗಳು ಕಳೆದು ರಾಜ್ಯ ಲಭಿಸುತ್ತದೆ ಎಂದನು. ಆದರೆ ಅನುಮಾನಗೊಂಡ ಧರ್ಮರಾಜ, ಕೃಷ್ಣ ರಾಮನಾಮ ಮಂತ್ರ ಜಪಿಸಿ ಫಲ ಪಡೆದವರು ಯಾರಾದರೂ ಇದ್ದಾರೆಯೇ ಎಂದು ಕೇಳಿದ. ಕೃಷ್ಣ ಹೇಳಿದ, ತ್ರೇತಾಯುಗದಲ್ಲಿ ನಾನು ರಾಮನಾಗಿದ್ದೆ. ಹನುಮಂತ ಸೀತಾನ್ವೇಷಣೆಗೆ ಹೊರಟಾಗ ನಿನ್ನ ಕಾರ್ಯದಲ್ಲಿ ಜಯವಾಗಲಿ ಎಂದು ರಾಮನಾಮ ಮಂತ್ರೋಪದೇಶ ಮಾಡಿದೆ. ಅವನಿಗೆ ಎದುರಾಗುವ ದೊಡ್ಡ ದೊಡ್ಡ ಅಡೆತಡೆಗಳನ್ನೆಲ್ಲ ಹೊಡೆದೋಡಿಸಿ ಕಾರ್ಯ ಸಾಧಿಸುವಲ್ಲಿ ಜಯಶಾಲಿಯಾದೆನು. ರಾಮನಾಮ ಮಂತ್ರವನ್ನು ಸಾಕ್ಷಾತ್ ಪರಮೇಶ್ವರನೇ ಜಪಿಸುತ್ತಿದ್ದನು. ರಾಮನಿಗಿಂತ ಮೊದಲೇ ರಾಮನ ಹೆಸರು ಇತ್ತು. ಪ್ರಾಚೀನ ಕಾಲದಲ್ಲಿ ಶಿವನನ್ನು ರಾಮ ಎಂದು ಕರೆಯುತ್ತಿದ್ದರು. ಇಕ್ಷ್ವಾಕು ವಂಶದ ಗುರು ವಸಿಷ್ಠರು ಸಪ್ತ ಋಷಿಗಳಲ್ಲಿ ಒಬ್ಬರು. ಸಾವಿರಾರು ವರ್ಷ ಬದುಕಿದ್ದವರು ಎಂದು ಕಾವ್ಯಗಳೇ ಹೇಳುತ್ತವೆ. ವಸಿಷ್ಠರ 100 ಮಕ್ಕಳಲ್ಲಿ ಹಿರಿಯ ಮಗ ಶಕ್ತಿ, ಇವನ ಮಗ ಪರಾಶರ, ಪರಾಶರನ ಮಗ ವೇದವ್ಯಾಸರು. ವಸಿಷ್ಠರು ರಾಮನ ವಂಶದವರಿಗೆ ಗುರುವಾಗಿ ಇಕ್ಷ್ವಾಕು ವಂಶ ನಡೆಸಿದರು. ವೇದವ್ಯಾಸರು ಮಹಾಭಾರತವನ್ನು ನಡೆಸಿದರು. ಅಂದರೆ ಈ ವಂಶದವರು ತ್ರೇತಾಯುಗದಿಂದ ದ್ವಾಪರದ ತನಕ ಬಂದಿರುವರು. ರಾಮ ಲಕ್ಷ್ಮಣರಿಗೆ ವಸಿಷ್ಠರೇ ಹೆಸರಿಟ್ಟರು. ಯುಗ ಯುಗಗಳು ಕಳೆದರೂ ರಾಮ ಎಂಬ ಹೆಸರು ಶಾಶ್ವತವಾಗಿರಲು ವಿಷ್ಣುವಿನ ಹೆಸರು ನಾರಾಯಣದಲ್ಲಿ ರಾ ಇಲ್ಲದಿದ್ದರೆ ನಾಯಣ ಎಂದರೆ ಇಲ್ಲ ಎಂದಾಗುತ್ತದೆ. ಶಿವನ ಓಂ ನಮ ಶಿವಾಯದಲ್ಲಿ ಮಾ ಇಲ್ಲದಿದ್ದರೆ ನಾ ಶಿವಾಯ ಶಿವ ಇಲ್ಲ ಎಂದಾಗುತ್ತದೆ. ನಾರಾಯಣದಲ್ಲಿ ರಾ ಎಂಬ ಬೀಜಾಕ್ಷರ, ಓಂ ನಮ ಶಿವಾಯದಲ್ಲಿ ಮಾ ಎಂಬ ಬೀಜಾಕ್ಷರ ಸೇರಿ ರಾಮ ಎಂಬ ಹೆಸರನ್ನ ಇಟ್ಟರು. ಇದರಿಂದ ಶೈವ ವೈಷ್ಣವರು ಎಲ್ಲರಿಗೂ ರಾಮ ಪ್ರಿಯನಾದನು. ಇಂಥ ಮಹಿಮೆಯ ರಾಮನಾಮದ ಪ್ರಯೋಜನವನ್ನ ಲೆಕ್ಕವಿಲ್ಲದಷ್ಟು ಭಕ್ತರು ಪಡೆದಿದ್ದಾರೆ. ಹನುಮಂತನ ರೋಮ ರೋಮಗಳಲ್ಲೂ ರಾಮನಾಮ ತುಂಬಿದೆ. ರಾಮ ತನ್ನ ಅವತಾರ ಮುಗಿಸಿ ವೈಕುಂಠಕ್ಕೆ ಹೊರಟಾಗ ಹನುಮಂತನನ್ನು ನೀನು ಬರುವೆಯಾ ಎಂದು ಕೇಳಿದಾಗ, ಭೂಲೋಕದಲ್ಲಿ ರಾಮನಾಮ ಸ್ಮರಣೆ ಎಲ್ಲಿಯ ತನಕ ನನ್ನ ಕಿವಿಗೆ ಕೇಳುತ್ತದೆಯೋ ಅಲ್ಲಿಯ ತನಕ ನಾನು ಬರುವುದಿಲ್ಲ, ಇಲ್ಲೇ ಇರುತ್ತೇನೆ ಎಂದ ಹನುಮಂತ. ರಾಮ ಎಂಬ ಹೆಸರಿನ ಮಹಿಮೆಯೇ ಅಂಥದ್ದು. ಸಂತ ಕಬೀರರು ಹುಟ್ಟಿನಿಂದ ಯಾವ ಜಾತಿ ಗೊತ್ತಿಲ್ಲ. ನೇಕಾರ ದಂಪತಿಗೆ ಮರದ ಕೆಳಗೆ ದೊರೆತ ಮಗುವಿಗೆ ಕಬೀರ ಎಂದು ಹೆಸರಿಟ್ಟು ಸಾಕಿದರು. ಕಬೀರ ಭಕ್ತಿ ಪಂಥದ ಕವಿಯಾಗಿದ್ದನು. ರಾಮಭಕ್ತನಾದ ಕಬೀರ ಕಾಶಿಯಲ್ಲಿ ಇದ್ದನು. ಕಬೀರನ ಗುರುಗಳು ರಾಮಾನಂದರು. ಗುರುಗಳಿಂದ ರಾಮನಾಮ ಉಪದೇಶ ಪಡೆಯಲು ಕಬೀರ ಬಯಸಿದ. ಆ ದಿನಗಳಲ್ಲಿ ದೀಕ್ಷೆ ಅಷ್ಟು ಸುಲಭವಾಗಿ ಕೊಡುವ ಹಾಗೆ ಇರಲಿಲ್ಲ. ಅದರದೇ ಆದ ನಿಯಮಗಳಿದ್ದವು. ಆದರೆ ಕಬೀರನಿಗೆ ಗುರುಗಳಿಂದಲೇ ಉಪದೇಶ ಬೇಗ ಪಡೆಯಬೇಕೆಂಬ ಮಹತ್ವಾಕಾಂಕ್ಷೆ ಇತ್ತು. ಒಂದು ಉಪಾಯ ಮಾಡಿದ. ರಾಮಾನಂದರು ಬೆಳಗಿನ ಜಾವವೇ ಗಂಗಾ ನದಿ ಸ್ನಾನಕ್ಕೆ ಬರುವರೆಂದು ತಿಳಿದು ಅವನು ಅದೇ ಸಮಯಕ್ಕೆ ಹೋಗಿ ನದಿಯ ಮೆಟ್ಟಿಲ ಮೇಲೆ ಮಲಗಿದನು. ಎಂದಿನಂತೆ ರಾಮಾನಂದರು ರಾಮನಾಮ ಸ್ಮರಣೆ ಮಾಡುತ್ತಾ ಮೆಟ್ಟಿಲ ಮೇಲೆ ಇಳಿದು ಬರುತ್ತಿದ್ದರು. ಅವರ ಕಾಲಲ್ಲಿ ಪಾದುಕೆ ಇತ್ತು. ಕತ್ತಲಲ್ಲಿ ಕಾಣದೆ ಕಬೀರನ ತಲೆಯ ಮೇಲೆ ತುಳಿದು ಬಿಟ್ಟರು. ತಕ್ಷಣ ಕಬೀರ ಮೇಲೆದ್ದು, ಗುರುಗಳೇ, ನನಗೆ ದೀಕ್ಷೆ ಕೊಟ್ಟಿದ್ದೀರಿ ಎಂದು ಓಡುತ್ತಾ ಹೋದನು. ಎದುರಿಗೆ ಬಂದವರೆಲ್ಲ ಗುರುಗಳು ನನಗೆ ದೀಕ್ಷೆ ಕೊಟ್ಟರು ಎಂದು ಹೇಳಿದನು. ಇವನಿಗೆ ಹೇಗೆ ಇಷ್ಟು ಬೇಗ ದೀಕ್ಷೆ ಕೊಟ್ಟರು ಎಂದು ಉಳಿದವರಿಗೆಲ್ಲ ಆಶ್ಚರ್ಯ. ಅವರೆಲ್ಲ ಕಬೀರನನ್ನು ಕರೆದುಕೊಂಡು ಬಂದು ಗುರುಗಳ ಎದುರು ನಿಲ್ಲಿಸಿ, ಇವನಿಗೆ ರಾಮನಾಮ ಉಪದೇಶ ಕೊಟ್ಟಿದ್ದೀರಾ ಎಂದು ಕೇಳಿದರು. ತಕ್ಷಣ ಗುರುಗಳೇ, ನೀವು ನನಗೆ ರಾಮನಾಮದ ದೀಕ್ಷೆ ಕೊಟ್ಟಿದ್ದೀರಿ ಅಲ್ಲವೇ ಎಂದು ಕಬೀರ ಕೇಳಿದ. ಇದನ್ನು ಕೇಳಿದ ರಾಮಾನಂದರಿಗೆ ಕೋಪ ಬಂದು, ಅಯ್ಯೋ ರಾಮ್ ರಾಮ್, ಏನ್ ಹೇಳ್ತಾ ಇರುವೆ ಎಂದಾಗ ಕಬೀರ ಮತ್ತಷ್ಟು ಸಂತೋಷದಿಂದ ಹೇಳಿದ, ಗುರುಗಳೇ, ಆ ದಿನ ಆ ಕತ್ತಲಲ್ಲಿ ಗಂಗಾ ನದಿಯ ದಡದಲ್ಲಿ ನನಗೆ ದೀಕ್ಷೆ ಕೊಟ್ಟಿದ್ದು ಯಾರಿಗೂ ತಿಳಿದಿರಲಿಲ್ಲ. ಈ ದಿನ ಎಲ್ಲರೆದುರು ನೀವೇ ದೀಕ್ಷೆ ಕೊಟ್ಟಿದ್ದೀರಿ, ನಾನೇ ಧನ್ಯ ಎಂದನು. ರಾಮಾನಂದರ ಅತ್ಯುತ್ತಮ ಶಿಷ್ಯ ಎಂದರೆ ಅದು ನೀನೇ ಎಂದು ಗುರುಗಳು ಎಲ್ಲರ ಎದುರಿಗೆ ಕಬೀರನಿಗೆ ಹೇಳಿದರು.
ಭಕ್ತಿ ಪಂಥದ ದಾರಿ ತೋರಿದ ಪ್ರಮುಖರಲ್ಲಿ ರಮಾನಂದರು, ಸಮರ್ಥ ರಾಮದಾಸರು, ತುಳಸಿದಾಸರು, ಕಬೀರದಾಸರು, ಶ್ರೀಧರ ಸ್ವಾಮಿಗಳು, ಗುರು ಗೋಂದಾವಳ ಮಹಾರಾಜರು, ಇನ್ನೂ ಅನೇಕ ಭಕ್ತ ಸಂತರು ರಾಮನಾಮ ಜಪಿಸಿ ಮುಕ್ತಿ ಪಡೆದರು. ರಾಮನಾಮ ಜಪಕ್ಕೆ ಅದ್ಭುತವಾದ ಶಕ್ತಿ ಇದೆ. ಬೆಂಕಿಗೆ ಹೇಗೆ ಸುಡುವ ಶಕ್ತಿ ಇದೆಯೋ ಹಾಗೆ ಆಕಸ್ಮಿಕವಾಗಿ ಮಾಡಿದ ಪಾಪಗಳನ್ನು ಕಳೆವ ಶಕ್ತಿ ರಾಮನಾಮದಲ್ಲಿ ಇದೆ. ರಾ ಎನ್ನಲು ಬಾಯಿ ತೆರೆಯುತ್ತೇವೆ, ಒಳಗಿದ್ದ ಪಾಪ ಹೊರಗೆ ಹೋಗುತ್ತದೆ. ಮಾ ಎಂದು ಹೇಳುವಾಗ ತುಟಿ ಮುಚ್ಚುತ್ತದೆ. ಅಂದರೆ ಹೊರಗೆ ಹೋದ ಪಾಪ ಒಳಗೆ ಮತ್ತೆ ಸೇರುವುದಿಲ್ಲ ಎಂಬ ನಂಬಿಕೆ ಇರಬೇಕು. ರಾಮನಾಮದ ಮಹಿಮೆ ಬಲ್ಲವರೇ ಬಲ್ಲರು. ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇದಸೆ ರಘುನಾಥಾಯ ನಾಥಾಯ ಸೀತಾಯ ಪತಯೇ ನಮಃ. ಇದರ ಅರ್ಥ ಸೀತಾಪತಿಯಾದ ಶ್ರೀರಾಮನಿಗೆ ನಮಸ್ಕಾರ. ಅವನು ಮಂಗಳ ಸ್ವರೂಪಿ, ಚಂದ್ರನಂತೆ ಮುದ ನೀಡಬಲ್ಲವನು ಮತ್ತು ಸಾಕ್ಷಾತ್ ಪರಬ್ರಹ್ಮನೇ. ಆದ್ದರಿಂದ ರಘುಕುಲದ ಒಡೆಯನಾಗಿದ್ದರೂ ಲೋಕಕ್ಕೆಲ್ಲ ಸ್ವಾಮಿಯಾಗಿದ್ದಾನೆ.